ನೋಡಿ, ಯಾರು ನಿನ್ನಲ್ಲಿ ಒಂದು ಸ್ನೇಹ ಡೆವಲಪ್ ಆಗಲಿ ಅಂತ ಯಾರು ಹೇಳಲ್ಲ. ಅದು ನ್ಯಾಚುರಲ್ ಆಗಿ ಆಗ್ಬಿಡಲ್ಲ. ಅದು ನಾವು ಅನ್ಕೊಂಬಿಟ್ಟಿದ್ದೀವಿ ನ್ಯಾಚುರಲ್ ಆಗಿ ಆಗುತ್ತೆ ಅಂತ. ಈ ದೇಹ ಹೆಂಗೆ ನಡೀತಾ ಇದೆ ಹಂಗೆ ಇಂಟ್ಯೂಷನ್ ಆಗ್ಬಿಡುತ್ತೆ. ಹಂಗಾಗಲ್ಲ. ಸಹಾಯ ಮಾಡಬೇಕು, ಧೈರ್ಯನ ಡೆವಲಪ್ ಮಾಡಬೇಕು. ಧೈರ್ಯನ ಡೆವಲಪ್ ಮಾಡ್ತೀವಿ ಮಕ್ಕಳಲ್ಲಿ ನಾವು. ಧೈರ್ಯವಾಗಿರೋ ಅಂದರೆ ಹೆಂಗಿರ್ತಾನೆ ಧೈರ್ಯನೇ ಇಲ್ಲ ಅಂದರೆ. ನಿರ್ಭಯತ್ವ ಅಂತ ನಾವು ಹೇಳ್ತೀವಿ ಒಂದು ವರ್ಡು, ನಿರ್ಭಯತ್ವ ಅಂತ. ಧೈರ್ಯಕ್ಕೂ ನಿರ್ಭಯತ್ವಕ್ಕೂ ವ್ಯತ್ಯಾಸ ಇದೆ, ಗೊತ್ತಿದೆಯಾ ಸರ್? ನಿರ್ಭಯತ್ವ ಮತ್ತು ಧೈರ್ಯ ವ್ಯತ್ಯಾಸ ಇದೆ ಎರಡಕ್ಕೂ. ನಿರ್ಭಯತ್ವ ಅಂದರೆ ಯಾವುದೇ ಅನಿಸಿಕೆ ಇಲ್ಲದೇ ಮುನ್ನೋಗುವಂಥದ್ದು. ಧೈರ್ಯ ಅಂದರೆ ಇದನ್ನು ಮಾಡಬಲ್ಲೆ ಅನ್ನುವಂಥ. ನೋಡಿ, ಇದು ಫುಲ್ ಕತ್ತಲಿದೆ, ಬೆಳಕೆ ಇಲ್ಲ. ಈಗ ನನಗೆ ಹೋಗ್ಬೇಕು, ಭಯ ಸ್ಟಾರ್ಟ್ ಆಯಿತು. ಭಯ ಸ್ಟಾರ್ಟ್ ಆದಾಗ ನಾನು ಏನು ಮಾಡ್ತೀನಿ, ಧೈರ್ಯ ತೊಗೊಂಡು ಹೋಗ್ತೀನಿ. ಏನಾಗುತ್ತೆ ನೋಡೋಣ. ಇದು ಧೈರ್ಯ. ಭಯ ಇದ್ದು ಆ ಭಯನ ಹೋಗ್ಲಾಡಿಸಿ ನೆಕ್ಸ್ಟ್ ಧೈರ್ಯ ಮಾಡ್ಕೊಂಡು ಹೋಗ್ತೀನಿ ನಾನು. ಅಂದರೆ ಭಯ ಅಲ್ಲೇ ಇರುತ್ತೆ, ಅದನ್ನು ಹೋಲ್ಡ್ ಮಾಡಿ ಧೈರ್ಯ ಇದು ಮಾಡ್ಕೊಂಡು ಹೋಗ್ತೀನಿ. ನಿರ್ಭಯತ್ವ ಅಂದರೆ ಭಯನೇ ಇಲ್ಲದಿರೋ ಸ್ಥಿತಿ. ಭಯನೇ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಆಂಜನೇಯ ಏನಿಗಿತ್ತಲ್ಲ ಆ ಥರ. ಇದನ್ನು ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಭಯ ಅನ್ನೋದೇ ಗೊತ್ತಾಗ್ಬಾರ್ದು ಅವ್ರಿಗೆ. 1000 ಜನ ಇದ್ದರೂ ಭಯನ, ಸ್ಟೇಜ್ ಫಿಯರ್ ಏನು ಹಂಗಂದ್ರೆ ಆ ಥರ ಫೀಲ್ ಇರಬೇಕು. ಭಯ ಆಗ್ತಾ ಇದ್ದಪ್ಪ ಆದರೂ ಧೈರ್ಯವಾಗಿ ಅದಿರ್ಬಾರ್ದು. ನಿರ್ಭಯತ್ವ ಫೀಲ್ ಆಗ್ಬೇಕು ನಮಗೆ. ಇದನ್ನೆಲ್ಲ ಹೆಂಗೆ ಕಲಿಸ್ಬೇಕು ಮಕ್ಕಳಿಗೆ. ದಾನ ಮಾಡೋದು ಕಲಿಸ್ಬೇಕು, ಸಹಾಯ ಮಾಡೋದು ಕಲಿಸ್ಬೇಕು, ಪ್ರೀತಿ ಮಾಡೋದು ಕಲಿಸ್ಬೇಕು. ಪ್ರೀತಿ ಮಾಡೋದಂದರೆ ಕಾಲೇಜ್ದಾನ ಒಬ್ರಿಗೊಬ್ರು ಪ್ರೀತಿಪೂರ್ವಕವಾಗಿರೋದು ಕಲಿಸ್ಬೇಕು. ಯಾರೋ ಒಬ್ಬರು ಸ್ನೇಹಿತರು ಹೇಳ್ತಿದ್ರು ನಮಗೆ, ಅವರು ಮೋಟಿವೇಶನ್ ಸ್ಪೀಕರಾಗಿ ಹೋಗ್ತಿದ್ರಂತೆ. ಅವ್ರೇನು ಮಾಡಿದ್ರು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಿದ್ರು. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ಬೇಕಾದ್ರೆ ಒಂದಷ್ಟು ದೊಡ್ಡವರೆಲ್ಲ ಇದ್ದರು, ಮತ್ತು ಕಾಲೇಜು ಹುಡುಗಿರೆಲ್ಲ ಇದ್ದರು. ಅದು ಹೇಳ್ಬೇಕಾದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು ಉದಾಹರಣೆ ತಗೊಂಡಾಗ ಲವ್ ಸ್ಟೋರಿ ತಗೊಂಡ್ರಂತೆ. ಪ್ರತಿದಿನ ಒಂದು ಹುಡುಗಿ ಹೋಗುವಾಗ ಹುಡುಗಿಗೆ ಕಾಣಿಸ್ಕೊಳ್ಳೋದು, ಅಟ್ರ್ಯಾಕ್ಟ್ ಮಾಡೋದು. ಓಕೆ, ನನ್ನನ್ನು ಮಾತಾಡಿಸ್ತಾಳೆ, ನನ್ನನ್ನು ಒಪ್ಕೊಳ್ತಾಳೆ, ಈ ರೀತಿ ಫೀಲ್ ಮಾಡ್ತಾ ಹಿಂಗೆ 1 year 1.5 year ಆದಮೇಲೆ ಸಕ್ಸಸ್ ಆಯಿತು. ಮಿಷನ್ ಸಕ್ಸಸ್ ಆಯಿತು. ಇದನ್ನು ಉದಾಹರಣೆಗೆ ಹೇಳಿದ್ರು, ಲಾ ಆಫ್ ಅಟ್ರಾಕ್ಷನ್ ಹಿಂಗೆ ವರ್ಕ್ ಆಗುತ್ತೆ ಅಂತ. ಆಫ್ಟರ್ ದ ಕ್ಲಾಸ್ ಆದಮೇಲೆ ಹುಡುಗರೆಲ್ಲ ಬಂದು ಥ್ಯಾಂಕ್ಸ್ ಕೊಟ್ರಂತೆ. ಹುಡುಗರೆಲ್ಲ ತುಂಬ ಚೆನ್ನಾಗಿದೆ ಸರ್ ಕ್ಲಾಸು. ಏನು ಅರ್ಥ ಆಯಿತು ಅಂದರೆ, ಇಲ್ಲ ನಾನು ವರ್ಕ್ ಆಗಲ್ಲ ಅಂತ ಸ್ಟಾಪ್ ಮಾಡಿಬಿಟ್ಟಿದೆ, ನಾಳೆಯಿಂದ ಶುರು ಮಾಡ್ತೀನಿ. ಅವತ್ತಿಂದ ಸ್ಟೋರಿ ಹೇಳೋದನ್ನ ನಿಲ್ಲಿಸ್ಬಿಟ್ರಂತೆ ಕ್ಲಾಸಲ್ಲಿ. ಒಳ್ಳೆ ವಿಷಯನ ಹೆಂಗೆ ತಗೊಳ್ತಾರೆ ಅಂತ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಪ್ಲೈ ಮಾಡಿದ್ರೆ ಟ್ರೈ ಮಾಡ್ತವ್ರು. ಇಲ್ಲ ಸರ್, ನನಗೆ ಒಂದು ನಂಬಿಕೆ ಇತ್ತು, ನನಗೆ ಯಾರು ಬೀಳ್ತಾರೋ ಇಲ್ವೋ ಅಂತ. ಲಾ ಆಫ್ ಅಟ್ರಾಕ್ಷನ್ ಮೇಲೆ ನಾನು ವರ್ಕ್ ಮಾಡಿಸ್ತೀನಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. ಅಯ್ಯೋ ಶಿವನೇ, ಏನು ತಿಳ್ಕೊಳ್ತಾವ್ರಪ್ಪ ಅಂತ ಹೇಳಿ ಇನ್ಮೇಲೆ ನಾನು ಯಾವುದೇ ಸ್ಪೀಚಲ್ಲಿ ಇದನ್ನು ಆ್ಯಡ್ ಮಾಡಲ್ಲ ಅಂತೇಳಿ ಸ್ಟಾಪ್ ಮಾಡೋದು. ಹಂಗಾಗೋದು ಬೇಡ ಸದ್ಯ. ಹಾಗಾಗಿ ಈ ಥರದ್ದು ಹೃದಯಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ವಿಷಯಗಳಿದೆ ಸರ್. ಇದನ್ನು ನಾವು ಮಕ್ಕಳಲ್ಲಿ ಡೆವಲಪ್ ಮಾಡ್ತೀವಿ. ಇದೇ ನಮ್ಮ ಮುಖ್ಯ ಉದ್ದೇಶ. ಇದು ಯಾವಾಗ ಡೆವಲಪ್ ಆಗುತ್ತೆ, ಮನೆ, ಸಮಾಜ, ದೇಶ ಎಲ್ಲವೂ ಕೂಡ ಉದ್ಧಾರ ಆಗುತ್ತೆ. ಸ್ವಲ್ಪ ಹೋಲ್ಡ್ ಮಾಡ್ತೀವಿ, ಮೈಂಡ್ ಓಡುತ್ತಲ್ಲ, ಅವ್ರನ್ನ ಹೋಲ್ಡ್ ಮಾಡ್ತೀವಿ. ವೆಯ್ಟ್ ಮಾಡು, ನಿನ್ನ ಕೈಲಿ ಏನಾಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗಬೇಕು ಅವ್ರಿಗೆ. ನಮಗೂ ಗೊತ್ತಾಗಬೇಕು ನಿಜ ಏನಾಗಲ್ಲ ನಮ್ಮ ಕೈಲಿ. ಇವತ್ತು ಕ್ಲಾಸ್ ಆಗಿದೆ ಅಂದರೆ ನನ್ನ ಕೈಲಿ ಏನೂ ಇಲ್ಲ. ಕ್ಲಾಸೇ ಮಾಡೋದು ಬೇಡ ಅಂತೇಳಿ ನಾನು ಸುಮ್ಮನಿದ್ದಿದ್ದು. ಏನಕ್ಕೆ ಅಂದರೆ, ಫಸ್ಟು ಯಾವುದೇ ಒಂದು ಹೋಟೆಲ್ಗೆ ಹೋದ್ರೂ 25 ಮೆಂಬರ್ಸ್ ಇರಲೇಬೇಕಂತ ಹೇಳ್ತಾರೆ. 25 ಮೆಂಬರ್ಸು. ನಮಗೆ 25 ಮೆಂಬರ್ಸು ಸಿಗಲಿಲ್ಲ. ಓಕೆ, ಬೇಡ ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ ಮಾಡಿದಾಗ ಆ್ಯಡ್ ಆಗ್ತಾರೆ ಅಂತೇಳಿ, ಅಥವಾ ಆನ್ಲೈನ್ ಕ್ಲಾಸ್ ಮಾಡೋಣ ಅಂತೇಳಿ ಸುಮ್ಮನಿದ್ವಿ. ಆನಂತರ ಮೊನ್ನೆ 1 ಡೇಲಿ ಸರ್ ಒಂದು 5 ಮೆಂಬರ್ಸ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರಿ, ನಾನು ರಿಸೀವ್ ಮಾಡ್ತಿರ್ಲಿಲ್ಲ. ಓಕೆ, ಅದಾದಮೇಲೆ ನಮ್ಮ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದವರು ಅವರು ಒಂದಷ್ಟು ಜನ ಬರ್ತಾರೆ ಅಂತ ಕನ್ಫರ್ಮ್ ಆಯಿತು. ಒಂದು 10 ಜನ ಅಂತ ಮೈಂಡ್ಗೆ ಹಾಕ್ಕೊಂಡ್ವಿ. 10 ಜನಕ್ಕೆ ಎಲ್ಲಿ ಸಿಗ್ಬೋದು ಅಂತ ಹೇಳಿದಾಗ, ಇಲ್ಲಿ 2 ಸರಿ ಬಂದು ಹೋಗಿದ್ದೀನಿ, ಇದಿರೋದೇ ಗೊತ್ತಿಲ್ಲ ನನಗೆ ಈ ಜಾಗ. ಮತ್ತು ಇವ್ರಿಗೆ ಕಾಲ್ ಮಾಡಿದ್ವಿ, ಸರ್ ಹಿಂಗೆ ಒಂದು 10 ಮೆಂಬರ್ಸ್ಗೆ ನಮ್ಗೆ ಅರೇಂಜ್ ಮಾಡೋದಕ್ಕಾಗುತ್ತಾ ಅಂತ. ಸರ್ ಬೋರ್ಡಿಂಗ್ದು ರೂಮ್ ಇದೆಯಲ್ಲ, ಒಂದು ಸರಿ ನೋಡಿ ಅಂದರು. ಬಂದು ನೋಡಿದ್ವಿ,
ಇದು ನೋಡಾದ್ಮೇಲೆ ನಿಮ್ಮೆಲ್ಲರಿಗೂ ಕಾಲ್ ಮಾಡಿ ರಿಸೀವ್ ಮಾಡಿ ಹೇಳಿದ್ದು ಓಕೆ, ಏಕೆಂದರೆ ಪ್ಲೇಸೇ ಇಲ್ಲ ಅಂದಮೇಲೆ ಕಷ್ಟ ಅಲ್ಲ ಅಂತೇಳಿ. ಇನ್ನೊಂದೇನು ಅಂದರೆ ಮಾರ್ನಿಂಗ್ ನೀವೆಲ್ಲ ಕಾಲ್ ಮಾಡುವಾಗ ಕ್ಲಾಸ್ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಯಾರೊಬ್ರು ಕಲಿಯೋಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ಏನಕ್ಕೆ ಬೇಡ ಅನ್ಬೇಕು, ಒಬ್ರಿಗಾದ್ರೂ ಸರಿ ಹೇಳ್ಕೊಡೋಣ. ಹಾಗೂ ಸರ್ ಹೇಳಿದ್ರು, ಇಲ್ಲ ಸರ್ ಯಾರು ಬರಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬರ್ತೀನಿ ಹೇಳ್ಕೊಡಿ ಅಂತ. ಸರ್ರು ಹಾಗೆ ಹೇಳಿದ್ರು, ನಿಮ್ಮ ಮನೆಗೆ ಬರ್ತೀನಿ ಹೇಳ್ಕೊಡಿ. ಯಾವುದೋ ಒಂದು ಸಣ್ಣ ರೂಮ್ ಇದ್ರೆ ಸಾಕು ಕಲಿಯೋದಕ್ಕೆ, ಹಿಂಗೆ ಬೇಕು ಅಂತ ಎಲ್ಲರೂ ಆಧ್ಯಾತ್ಮಿಕದೊಳಗಿದ್ದಾಗ ಇನ್ನು ಮತ್ತೊಬ್ಬರಿಗೆ ಬೇಕಾಗಿಲ್ಲ ಆಶ್ರಮದ ವಾತಾವರಣ ಇದ್ರೂ ಸಾಕು. ಈಗ ಶೇಂಗಾ ಬೆಲ್ಲ ತಿಂದು ಇಡೀ 2 ದಿನ ಗಟ್ಟಲೆ ಬದುಕಿದವ್ರು ನಾವು. ಇಷ್ಟು ಶೇಂಗಾ ಇಷ್ಟು ಒಂದ್ ಸ್ವಲ್ಪ ಬೆಲ್ಲ ತಿಂದು ಒಂದೊಂದು ಗಜರಿ ಮೇಲೆ ಪ್ರಭಾಕರ್ ಗುರುಜಿ ಒಂದೊಂದು ವಾರ ಇಟ್ಟಿದ್ದಾರೆ. ಒಂದೊಂದು ವಾರ ಒಂದೊಂದು ಗಜರಿ ಪೀಸ್ ಕೊಟ್ಟು ಒಂದ್ ವಾರದ ಮಟ್ಟ ಯೂಸ್ ಮಾಡ್ಬೇಕಿದೆ ನಮ್ಗೆ. ಅದು ಗುಡ್ಡದಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ. AMC ಅದನ್ನ ಮಾಡ್ತಾರೆ. ಬರೀ ರಾಫೋರ್ಡ್ ಗುಂಪಿಗೆ ಬಂದಿರ ಮಾಲ್ಯವಂತ ಮಾಲಂತಿ ಬೆಟ್ಟ ಅದೆಲ್ಲ ಟ್ರೈನಿಂಗ್ ಆಗಿದೆ. ಇದು ಇಷ್ಟು ದೊಡ್ಡ ಇದನ್ನ ಏನಂದ್ರೆ ಹೊರಗಡೆ ಜನಕ್ಕೆ ತೋರ್ಸಕ್ಕೆ ಸ್ವಲ್ಪ ಇದನ್ನ ಮಾಡಿ ವಿಡಿಯೋ ಬಿಟ್ರೆ ಮಾತ್ರ ಜನ ಅಟ್ರಾಕ್ಟ್ ಇಲ್ಲ ಇನ್ನೊಂದೇನು ಅಂದ್ರೆ ನಮ್ಮಂತವ್ರಿಗೆ ಬೇಕಾಗಿಲ್ಲ. ಹೊರಗಡೆ ಶಕ್ತಿ ಜಾಸ್ತಿ ಆದಾಗ ಇದಕ್ಕೆ ಇಂಟ್ಯೂಷನ್ ಜಾಸ್ತಿ ಆದಾಗ ನಾವು ಗಿಡದ ಕೆಳಗೆ ಕುಂತರು ಹೇಳಿದ್ರು ಓಕೆ ಕಲ್ತ್ಕೊಂಡು ಇಲ್ಲ. ನಮ್ಮ ಕ್ಲಾಸ್ ಜನ ಬರದೇ ಇರೋದಕ್ಕೆ ಕಾರಣ ನಮ್ಮ ಕ್ಲಾಸ್ಗಳಿಗೆ ಇದೇ ಕಾರಣ. ನಾವು ನಾರ್ಮಲ್ ಇದ್ರೊಳಗೆ ಮಾಡ್ತೀವಿಲ್ಲ. ಕರೆಕ್ಟ್, ಇದು ಪಾಯಿಂಟ್. ಬಿಕಾಸ್ ಏನು ಅಂದ್ರೆ ಸರ್ ಜಯಲಕ್ಷ್ಮಿ ಅಂತ ಹೇಳಿ ಮೂಡಲ್ ಮನೆ ಧಾರಾವಾಹಿ ನಡೀತಾರೆ. ಆ ಮನಿ ಓನರ್ ಜಯಲಕ್ಷ್ಮಿ ಅಂತ ಹೇಳಿ ವಾಡೆ ಅವರು ಕ್ಲಾಸಿಗೆ ಬಂದಾಗ ಹೇಳಿದ್ರು, ಅವರು ನೀವೊಂದು 5,000 ಫೀಸ್ ಮಾಡಿ ಸ್ಟ್ಯಾಂಡರ್ಡ್ ಆಗಿ ಕೊಡಿ, ನಮ್ಮವ್ರನ್ನೆಲ್ಲ ಕರ್ಕೊಂಡು ಈ ಥರದ ಕ್ಯಾಟಗರಿ ಜನ ಇದೆ. ಸ್ಪೆಷಲ್ ಸರ್ ಏನಂದ್ರೆ ಇವತ್ತು ನಾನು ಹೇಳ್ದಂಗೆ ಇಂಟೆಲೆಕ್ಟ್ ಜಾಸ್ತಿ ಹೆಚ್ಚಿದೆ, ಅದಕ್ಕೆ ಹೆಂಗ್ ಬೇಕು ಹಾಗೇ ಮಾಡ್ಬೇಕು ನಾವು. ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಅಂತ ಒಂದಿರುತ್ತೆ. ಈಗ ಕೊಕೊನೆಟ್ಟು ಒಂದು ಪೋರ್ಟಿಂದ ಒಂದು ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂದರೆ ಯಾವ ಏರಿಯಾದಲ್ಲಿ ಹೋಗುತ್ತೆ ಅಲ್ಲಿಂದನೇ ಮಾಡ್ಬೇಕು ಅದನ್ನು. ಪೆಪ್ಪರ್ ಎಲ್ಲಿಂದ ಹೋಗುತ್ತೆ ಅಲ್ಲೇ ಮಾಡ್ಬೇಕು ನಾವು. ಈಗ ಹಿಳ್ಕಲ್ ಅಂತ ಬಂದರೆ ಗ್ರಾನೈಟು, ಅಲ್ಲೇ ಗ್ರಾನೈಟನ್ನ ಪರ್ಚೇಸ್ ಮಾಡಬೇಕು, ಅಲ್ಲೇ ಕಡಿಮೆ ರೇಟಿಗೆ ಸಿಗೋದು. ಹಾಗೆಯೇ ರಸಬಾಳೆ ಮೈಸೂರು, ಮ್ಯಾಂಗೋ, ಇನ್ನು ಬ್ಯಾಡಗಿ, ಮೆಣಸಿಕಾಯಿ, ಹಾಗೆ ಇದನ್ನ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಮತ್ತು ಇವತ್ತಿನ ಸಮಾಜದ ಸ್ಟ್ಯಾಂಡರ್ಡೇ ಹೀಗೆ.